ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ನಾನು ಕೀರ್ತಿಶ್ರೀ. ಓದೋದಕ್ಕೂ ಒಂದು ವಯಸ್ಸು, ದುಡಿಯೋದಕ್ಕೂ ಒಂದು ವಯಸ್ಸು ಇರೋ ಹಾಗೇನೆ ಪ್ರೀತಿ ಮಾಡೋದಕ್ಕೂ ಒಂದು ವಯಸ್ಸಿರುತ್ತೆ. ಆದರೆ ಏನು ಮಾಡೋದು? ಪ್ರೀತಿ ಬರೋಕು ಮುಂಚೆ ಯಾರಿಗೂ ಹೇಳಲ್ಲ. ಪ್ರೀತಿ ಹುಟ್ಟೋಕೆ ಕಾರಣನೂ ಬೇಕಿಲ್ಲ. ಈ ಜಗತ್ತಿನಲ್ಲಿ ಹ್ಯಾಪಿ ಎಂಡಿಂಗ್ ಲವ್ ಸ್ಟೋರೀಸ್ 50% ಇದ್ರೆ ಟ್ರಾಜಿಡಿ ಎಂಡಿಂಗ್ ಲವ್ ಸ್ಟೋರೀಸ್ಗಳು 50% ಇರ್ತವೆ. ಈಗ ರಾಯಚೂರಿನಲ್ಲಿ ನಡೆದಿರೋ ಲವ್ ಸ್ಟೋರಿನೂ ಹಾಗೇನೆ. ಅವರಿಬ್ಬರು ಮೇಜರ್, ಮದುವೆ ಅಫಿಷಿಯಲ್ ಆಗೋಕೆ ಮೊದಲೇ ಸಂಸಾರ ಮಾಡಿದವರು. ಹುಡುಗಿಯ ವಯಸ್ಸು 18 ದಾಟ್ತಾ ಇರೋದನ್ನೇ ಕಾಯ್ತಾ ಇದ್ದ ಹುಡುಗ ಮದುವೆನೂ ಆದ. ಈಗ ಮದುವೆ ಆಗಿರೋ ಹೆಂಡತಿ ಮದುವೆ ಆಗಿ ವಾರ ಕಳೆಯುವಷ್ಟರಲ್ಲಿ ಇನ್ನೊಂದು ಮದುವೆ ಆಗೋ ಕಷ್ಟಕ್ಕೆ ಸಿಲುಕಿದ್ದಾಳೆ. ಈ ಕಥೆ ಒಂಥರ ಚೆಲುವಿನ ಚಿತ್ತಾರ. ಹಾಗೇನೆ ಪ್ರೇಮಿಯೊಬ್ಬನ ಕಾರಣ ಬೇಕಿಲ್ಲ, ಪ್ರೀತಿಗೆ ಅರ್ಥವೂ ಇಲ್ಲ. ಆದ್ರೆ ಪ್ರೀತಿಗೊಂದು ಕ್ಲೈಮ್ಯಾಕ್ಸ್ ಇರುತ್ತೆ. ಎಲ್ಲವೂ ಸುಖವಾಗಿ ಅಂತ್ಯ ಕಂಡ್ರೆ ಶುಭಂ, ಇಲ್ಲವಾದ್ರೆ ಅದೇ ಪ್ರೀತಿ ಚೆಲುವಿನ ಚಿತ್ತಾರ. ಇದು ರಾಯಚೂರು ಲವ್ ಸ್ಟೋರಿ. ಈ ಹುಡುಗ ಪ್ರೀತಿಗಾಗಿ ತನ್ನ ಹೆಂಡತಿಗಾಗಿ ಚಡಪಡಿಸಿ ಕುಳಿತಿದ್ದಾನೆ. ಕಣ್ಣಲ್ಲೊಂದು ಟೆನ್ಷನ್, ಹೃದಯದಲ್ಲೊಂದು ತಾಳಮಾಳ. ಇವನು ಕೇಳ್ತಿರೋ ರಮೇಶ್, ವೃತ್ತಿಯಲ್ಲಿ ಕಾರ್ ಡ್ರೈವರ್. ಡಿಗ್ರಿಗೆ ಸೇರಿದ್ರು ಕಾಲೇಜ್ಗೆ ಹೋಗಿಲ್ಲ. ಈತನ ಹೆಂಡತಿಯೇ ಈಗ. ಇದು ಈ ಹುಡುಗ ಮಾಡ್ತಿರೋ ಆರೋಪ. ಹುಡುಗಿ ನಮ್ಮ ಜೊತೆ ಹೋಯ್ತೀನಿ ಅಂದ್ರೆ ಸರ್, ಹುಡುಗಿನ ಅವ್ರ ಮನೆಯವರು ತುರುಬೇಡದಲ್ಲಿ ಎಳ್ಕೊಂಡು ಹೋದ್ರು ಸರ್. ಜೊತೆ ಹೇಳಿದ್ರು ಎಳ್ಕೊಂಡೋದ್ರನ್ನ ಏನು ಮಾಡಿಲ್ಲ ಸರ್. ಸ್ಟೇಷನಲ್ಲಿ ನನಗೂ ಹಾಕೊಂಡು ನಿಗ್ಗ ಮುಗ್ಗ ಹೊಡೆದ್ರು ಸರ್. ಯಾರು ಹೊಡೆದ್ರು? ಪೊಲೀಸರು ಸರ್. ಕೇಳಿದ್ರಲ್ಲ ಈ ಹುಡುಗನ ಮಾತುಗಳನ್ನ. ಪೊಲೀಸರ ಎದುರೇ ಈತನ ಹೆಂಡತಿಯನ್ನ ಆ ಹುಡುಗಿಯ ಹೆತ್ತವರೇ ಕಪಾಳಕ್ಕೊಂದು ಬೆಟ್ಟು ತಲೆ ಜುಟ್ಟು ಹಿಡ್ಕೊಂಡು ದಾರ ದಾರ ಎಳ್ಕೊಂಡು ಹೋದ್ರಂತೆ. ಈತನಿಗೂ ಮೈ ಮೂಳೆ ಮುರಿಯೋ ಹಾಗೆ ಹೊಡೆದ್ರಂತೆ. ಇಷ್ಟಕ್ಕೂ ಅಂತದ್ದೇನಾಗಿತ್ತು ಅಂತೀರಾ? ಅಲ್ಲೇ ಇರೋದು ಚೆಲುವಿನ ಚಿತ್ತಾರದ ಕಥೆ. ಈ ಹುಡುಗಿ ಯಶೋಧ ಇದ್ದಾಳಲ್ಲ, ಈಕೆಯದ್ದು ರಮೇಶ್ ಅಂದು ಲವ್ ಸ್ಟೋರಿಗೆ 6 ವರ್ಷಗಳ ಕತೆ ಇದೆ ರೀ. ಅರೆ, ಈ ಹುಡುಗಿಗೆ ಇನ್ನು 19 ವರ್ಷ ಅಂದ್ರಿ ಅಲ್ವಾ? 6 ವರ್ಷದ ಲವ್ ಸ್ಟೋರಿ ಹೇಗೆ ಅಂದ್ರೆ ಡೌಟೇ ಇಲ್ಲ. ಆ ಹುಡುಗಿ ಈತನನ್ನ ಲವ್ ಮಾಡೋಕೆ ಶುರು ಮಾಡಿದಾಗ ಆಕೆಗಿನ್ನು 13 ವರ್ಷ. 8ನೇ ಕ್ಲಾಸೋ 9ನೇ ಕ್ಲಾಸೋ ಓದ್ತಾ ಇದ್ರು ಅಂತ ಕಾಣುತ್ತೆ. ಅದಕ್ಕಾಗಿನೇ ಹೇಳಿದ್ದು ಇದು ಚೆಲುವಿನ ಚಿತ್ತಾರದ ಕತೆ ಅಂತ. ಆದ್ರೆ ಇವನು ರೂಲ್ಸ್ ವಿಷಯದಲ್ಲಿ ಪಕ್ಕ. ಯಾಕಂದ್ರೆ ಈ ಹುಡುಗ ತಮ್ಮಿಬ್ಬರ ಮದುವೆ ಆಗೋಕೆ ಹುಡುಗಿಗೆ 18 ವರ್ಷ ತುಂಬಿ 19ಕ್ಕೆ ಬೀಳೋದನ್ನೇ ಕಾಯ್ತಾ ಇದ್ದ. ಅದಾದ ನಂತರನೇ ಮದುವೆಯಾಗಿದ್ದಾನೆ ಸರ್. ನಮ್ಮದು ಲಿಂಗಸೂರು ತಾಲೂಕು, ರಾಯಚೂರು ಡಿಸ್ಟಿಕ್, ಈಚನಾಳ್ ಅಂತ ಗ್ರಾಮ. ಅಲ್ಲಿ 6 ವರ್ಷದಿಂದ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ ಸರ್. ನಾನು ಲವ್ ಮಾಡಬೇಕಾದ್ರೆ ಏಜ್ ಆಗಿದ್ದಿಲ್ಲ. ಅದಕ್ಕೆ ಏಜ್ ಆದಮೇಲೆ ಕರ್ಕೊಂಡೋಗಿ ಮದುವೆ ಆದ್ರೆ ಆಯ್ತು ಅಂತ ಚಿನ್ನನೂರಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಸರ್. ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟು ಒಂದು ದೇವಸ್ಥಾನದಲ್ಲಿ. ಇದು ಪಕ್ಕಾ ಪ್ಲಾನು. ಅಂದ್ರೆ ಈ ಹುಡುಗಿ ಬರ್ತ್ಡೇ ಬಂದು 2006ನೇ ಇಸ್ವಿ ಮೇ 2ನೇ ತಾರೀಕು. ಇವರಿಬ್ರು ಮದುವೆ ರಿಜಿಸ್ಟ್ರೇಷನ್ಗೆ ಅಪ್ಲಿಕೇಶನ್ ಹಾಕಿಕೊಂಡಿದ್ದು ಮಾರ್ಚ್ 19ನೇ ತಾರೀಕು 2025ರಲ್ಲಿ. ಮದುವೆ ರಿಜಿಸ್ಟ್ರೇಷನ್ ಆಗಿದ್ದು ಇದೇ ಏಪ್ರಿಲ್ 4ನೇ ತಾರೀಕು. ಮದುವೆಯಾಗಿ ವಾರವಿಲ್ಲ, ಹೆಂಡತಿಯೇ ದೂರವಾದಳಲ್ಲ ಅಂತ ಹೇಳಿದ್ದು ಅದಕ್ಕೆ. ಮದುವೆ ರಿಜಿಸ್ಟರ್ ಆದಾಗ ಆ ಹುಡುಗಿಗೆ 18 ವರ್ಷ 11 ತಿಂಗಳು.
ಎಕ್ಸಾಮ್ ಬರೆದ ಮರುಕ್ಷಣವೇ 18 ವರ್ಷ ತುಂಬೋದನ್ನೇ ಕಾಯ್ದು ಫಸ್ಟ್ ಟರ್ಮ್ ಡಿಗ್ರಿ ಎಕ್ಸಾಮ್ ಮುಗಿದ ದಿನವೇ ಹುಡುಗಿಯನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದ ಹುಡುಗ ಅಲ್ಲೇ ಸುಮಾರು 1 ತಿಂಗಳ ಸಂಸಾರವನ್ನು ಮಾಡಿದ್ದಾನೆ. ಮದುವೆ ರಿಜಿಸ್ಟ್ರೇಷನ್ ಆಗಿದ್ದು ಗೊತ್ತಾದ ನಂತರ ಕೆಲವೇ ದಿನಗಳಲ್ಲಿ ಪೊಲೀಸರಿಗೆ ಸಿಕ್ಕಿದ್ದಾನೆ. ಅಫ್ಕೋರ್ಸ್ ಸಾಮಾನ್ಯವಾಗಿ ಹುಡುಗಿ ನಾಪತ್ತೆಯಾದಾಗ ಎಲ್ಲ ಅಪ್ಪ ಅಮ್ಮಂದಿರು ಕಾಮನ್ ಆಗಿ ಮಾಡೋ ತರ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಹುಡುಗಿಯನ್ನ ಹುಡುಕಿ ಕಂಪ್ಲೇಂಟ್ ಬಂದಿದೆ, ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿ ಸಾಕು ಅಂತ ಕರೆಸ್ಕೊಂಡಿದ್ದಾರೆ. ಅದಾದ್ಮೇಲೆ ಹುಡುಗಿಯನ್ನ ಪೊಲೀಸರು ಆಕೆಯ ಹೆತ್ತವರ ಜೊತೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ವರ್ಕ್ ಆಗಿರೋದು ಶಾಸಕ ಮಾನಪ್ಪ ವಜ್ಜಲ್ ಅವರ ಪ್ರಭಾವ ಅಂತಾನೆ ಈ ಹುಡುಗ. ಹರೆಯದ ಜೋಡಿಯ ಮದುವೆಗೆ ಅಡ್ಡಿಯಾಗಿದ್ದಾರ MLA. ರಿಯಲ್ ಚೆಲುವಿನ ಚಿತ್ತಾರ, ಪ್ರಿಯತಮನ ಚಿತ್ಕಾರ. ನಿಮ್ಮನ್ನು ಒಂದು ಮಾಡ್ತೀನಿ, ಸ್ಟೇಷನಲ್ಲಿ ಹುಡುಗಿ ನಿಮ್ಮ ಜೊತೆ ಹೋಯ್ತೀನಿ ಅಂದರೆ ನಿಮ್ಮ ಜೊತೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹುಡುಗಿ ನನ್ನ ಜೊತೆ ಹೋಯ್ತೀನಿ ಅಂದ್ರೆ ನಾನು ಕಳಿಸ್ತಾ ಇಲ್ಲ ಸರ್. ದೂರ ಮಾಡಿದ್ದಾರೆ. ಕೇಳಿದರೆ ಏನೋ ಪ್ರೆಷರ್ ಐತೆ ಅಂತ ಹೇಳ್ತಿದ್ರು ಸರ್. ಯಾರು ಪ್ರೆಷರ್ ಇದೆ? ಯಾರು ಪ್ರೆಷರ್ ಇದೆ ಅಂತ ಸರ್ ಮೇಲಿಂದ. ಅದಕ್ಕೆ ಯಾರ್ದು ಮೇಲಿಂದ ಯಾರ್ದು ಅಂದರೆ ಅವ್ರ ಕಡೆಯಿಂದ ಏನೋ ದೊಡ್ಡ ದೊಡ್ಡ ರೆಕಮೆಂಡ್ ಇದಾವೆ ಸರ್. ರೆಕಮೆಂಡ್ MP ML ಕಡೆ MLA ಹೆಸರು ಯಾಗಲೇ ಹೇಳಿದ್ದಾರೆ ಸರ್. ಅವರು ಮಾನಪ್ಪ ಹಾಂ ಸರ್. ಅವ್ರ ಕಡೆಯಿಂದ ಏನೋ ಕೇಸ್ ಆಗಿದೆ ಅಂತ ನಮ್ಗೆ ಹೇಳಿದ್ರು ಸರ್. ಹುಡುಗಿನ ಹೇಳಿದ್ದು, ನಮಗೇನು ಗೊತ್ತಿಲ್ಲ. ಹುಡುಗಿನ ಹೇಳಿದ್ದು. ಈ ಹುಡುಗ ಹೇಳೋದು ಶಾಸಕ ಮಾನಪ್ಪ ವಜ್ಜಲ್ ಅವರ ಹೆಸರನ್ನ. ಹಾಗಂತ ಈತನಿಗೆ ಗೊತ್ತಿದೆಯಾ ಅಂದ್ರೆ ನೋ, ಗೊತ್ತಿಲ್ಲ ಅಂತಾನೆ. ಈತನಿಗೆ ಈತನ ಹೆಂಡತಿಯೇ ಹೇಳಿದ್ದಾಳಂತೆ. ನಿಮಗೆ ಒಂದು ಕ್ರೋನಾಲಜಿ ಹೇಳ್ಬಿಡ್ತೀವಿ. ಇವರಿಬ್ರು ಮದುವೆಗೆ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕಿಕೊಂಡಿರೋದು ಸಿನ್ನೂರ್ನಲ್ಲೇ 19/3/2025 ಪ್ರಣಯ ಪಕ್ಷಿಗಳದ್ದು 1 ತಿಂಗಳ ಸಂಸಾರ. ಅಧಿಕೃತವಾದ ಬೆನ್ನಲ್ಲೇ ಕೆಟ್ಟಿತ್ತು ಗ್ರಹಚಾರ. ಹಾಗಂತ ಮದುವೆ ಅಧಿಕೃತ ಆಗೋವರೆಗೂ ಕಾದಿಲ್ಲ. ಹುಡುಗಿ ಫಸ್ಟ್ ಇಯರ್ ಡಿಗ್ರಿ ಎಕ್ಸಾಮ್ ಬರೀತಿದ್ದೇ ತಡ. ಹೇಳದೆ ಕೇಳದೆ ಹುಡುಗನ ಜೊತೆ ಬೆಂಗಳೂರಿಗೆ ಜೂಟಾಗಿದ್ದಾಳೆ. ಸಿಂಧೂರ್ನಲ್ಲಿ ಕಾರ್ ಡ್ರೈವಿಂಗ್ ಮಾಡಿಕೊಂಡು ಬದುಕ್ತಾ ಇದ್ದ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡಿದ್ನಂತೆ. ಯಾವುದೋ ದೇವಸ್ಥಾನದಲ್ಲಿ ತಾಳಿಯನ್ನು ಕಟ್ಟಿದ್ನಂತೆ. ಹಾಗೆ ಬೆಂಗಳೂರಿಗೆ ಬಂದ ಪ್ರಣಯ ಪಕ್ಷಿಗಳು ಪ್ರೇಮ ಸಂಸಾರ ಮಾಡ್ತಾ ಇದ್ದ ಹೊತ್ತಿನಲ್ಲೇ ಮದುವೆ ರಿಜಿಸ್ಟರ್ ಆದ ಕಾಪಿ ಆನ್ಲೈನ್ ನಲ್ಲಿ ಸಿಕ್ಕಿದೆ. ಅಷ್ಟು ದಿನ ಸೈಲೆಂಟ್ ಆಗಿದ್ದ ಪ್ರೇಮಿಗಳು ಇನ್ನು ನಮ್ಮನ್ನ ತಡೆಯೋರು ಯಾರು ಅಂತ ಫೋನ್ ಸ್ವಿಚ್ ಆನ್ ಮಾಡಿಕೊಂಡಿದ್ದಾರೆ. ಪೊಲೀಸರು ಕೂಡ ಟ್ರ್ಯಾಕ್ ಮಾಡಿದ್ದಾರೆ. ಆ ಹುಡುಗಿ ನಮ್ಮ ಜೊತೆ ಹೋಯ್ತೀನಿ ಅಂದರೆ ಸರ್, ಹುಡುಗಿನ ಅವ್ರ ಮನೆಯವರು ತುರುಬೇಡೋದು ಅಲ್ಲೇ ಹೇಳ್ಕೊಂಡು ಹೋದ್ರು ಸರ್. ಜೊತೆ ಹೇಳಿದ್ರು. ಹೇಳ್ಕೊಂಡೋದ್ರನ್ನ ಏನು ಮಾಡಿಲ್ಲ ಸರ್. ಸ್ಟೇಷನಲ್ಲಿ ನನಗೂ ಹಾಕೊಂಡು ಹಿಗ್ಗ ಮುಗ್ಗ ಹೊಡೆದ್ರು ಸರ್. ಯಾರು ಹೊಡೆದ್ರು? ಪೊಲೀಸರು ಸರ್. ಬೂಟ್ಗಳಲ್ಲಿ ಎಲ್ಲ ಹೊಡೆದ್ರು ಸರ್. ನಾನು ಕಾನೂನು ಪ್ರಕಾರವಾಗಿ ಮದುವೆ ಆಗಿದ್ದೀನಿ ಅಂದ್ರೂ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ಅಂದರು ಸರ್. ಹೊಡೆದ್ರು ಸರ್ ನಾನು. ಅಂದ ಹಾಗೆ ಈ ಪ್ರಣಯ ಪಕ್ಷಿಗಳನ್ನ ಪೊಲೀಸರು ಇನ್ನಿಲ್ಲದಂತೆ ನಂಬಿಸಿ ಕರೆ ತಂದ ಯಾರು ಕೂಡ ಹೋಗ್ತೀನಿ ಅಂದಾಗ ನಾನು ತಂದೆ ತಾಯಿಗಳು ಕೂಡ ಹೋಗ್ತೀನಿ ಅಂತ ಹೇಳ್ತಾರೆ. ಆ ಪ್ರಕಾರ ಕಳಿಸ್ಕೊಟ್ಟಿದ್ದಾರೆ. ಇದು ಅವ್ರ ಇಚ್ಛೆ. ಈ ಕಾನೂನು ಪ್ರಕಾರ ಏನು ಸಪೋಸ್ ಮುಂದೆ ಕೂಡ ಅವ್ರೇನು ನಮಗೆ ಅರ್ಜಿನೋ ದೂರೋ ಕೊಟ್ಟರೆ ನಾವು ಕಾನೂನಿನತೆ ಆ ಪ್ರಕಾರ ಜಾರಿಗೊಳಿಸ್ತೀವಿ. ಇಟ್ ಇಸ್ ದೇರ್ ಪರ್ಸನಲ್ ಲೈಫ್. ಈಗ ನಮ್ಮದೇನಿದೆ, ನಮ್ಮ ಕಾನೂನು ಕರ್ಕೊಂಡ್ಬಂದಿದ್ದಾರೆ. ಮಿಸ್ಸಿಂಗ್ ಕೇಸ್ ಆಗಿದ್ದು ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ತಂದೆ ತಾಯಿಗಳು ಕೂಡ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾಡಿದ್ದೀವಿ. ಈಗ ಈತನ ಹೆಂಡತಿಗೆ ಇನ್ನೊಂದು ಮದುವೆ ಮಾಡೋ ಪ್ಲಾನ್ ಮಾಡಿದ್ದಾರಂತೆ. ರಿಜಿಸ್ಟರ್ ಮ್ಯಾರೇಜ್ ಆಗಿರೋ ಹುಡುಗಿಗೆ ಇನ್ನೊಂದು ಮದುವೆ ಆಗೋಕೆ ಹೇಗೆ ಸಾಧ್ಯ? ಪೊಲೀಸರೇಕೆ ಕಂಪ್ಲೇಂಟ್ ತಗೊಂಡಿಲ್ಲ? ಈಗ ಈತ ಮತ್ತೆ ಕೇಳ್ತಿರೋದು ಒಂದೇ, ನನ್ನ ಹೆಂಡತಿ ನಂಗೆ ಬೇಕು. ಆತನ ಲೈಫ್ ನಿಂತಿರೋದು ಕಾನೂನಿನ ಮೇಲೆ. ಆತನಿಗೆ ಒಂದು ಗ್ಯಾರಂಟಿ ಅಂದ್ರೆ ತಾನು ಮದುವೆ ಆಗಿರೋ ಹೆಂಡತಿ ಇನ್ನು ನನ್ನನ್ನೇ ಲವ್ ಮಾಡ್ತಿದ್ದಾಳೆ ಅನ್ನೋದು. ಇಲ್ಲಿ ಮೋಸ ಮಾಡಿದವರು ಯಾರು ಅಂದ್ರೆ ಹುಡುಗಿಯ ಅಪ್ಪ ಅಮ್ಮ. ಆದರೆ ಒಂದ್ಸಲ ಯೋಚಿಸಿ ನೋಡಿದ್ರೆ ಆ ಹುಡುಗಿನೂ ಕೂಡ ನಮ್ಮಿಂದ ತಂದೆ ತಾಯಿಗೆ ಮೋಸಾನೇ ಅಲ್ವಾ ಮಾಡಿದ್ದು. ಆ ಹುಡುಗಿಗೆ, ಹುಡುಗನಿಗೆ, ಹೆತ್ತವರಿಗೆ ಎಲ್ಲ ಅನ್ನಿಸೋದು ಒಂದೇ, ಇದೆಲ್ಲ ಬೇಕಿತ್ತಾ ಅಂತ. ಹೈವೇ ಪಕ್ಕದಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಅದು ರೇಪ್ ಅಂಡ್ ಮರ್ಡರ್. ಆಮೇಲೆ ಆಕೆ ಸ್ಕೂಲ್ ಬಸ್ ಕಂಡಕ್ಟರ್ ಆಗಿದ್ದ ಮಹಿಳೆ ಅನ್ನೋದು ಗೊತ್ತಾಗುತ್ತೆ. ಜಸ್ಟ್ ಮೊಬೈಲ್ ಟವರ್ ಟ್ರೇಸ್ ಮಾಡಿ ನೋಡಿದಾಗ ಅಲ್ಲೊಂದು ಸ್ಟೋರಿ ಓಪನ್ ಆಗುತ್ತೆ. ಕೊಲೆಯಾಗಿದ್ದ ಆಶಾ ಅನ್ನೋ ಆ ಮಹಿಳೆ ಗಂಡನನ್ನ ಕಳೆದುಕೊಂಡಿದ್ದ ವಿಧವೆ. ಬದುಕುವುದಕ್ಕಾಗಿ ದುಡಿತಾ ಇದ್ದ ಮಹಿಳೆ. ಒಬ್ಬನನ್ನ ಪ್ರೀತಿ ಮಾಡ್ತಿದ್ಲು, ಆತನಿಗೆ ಸಾಲ ಕೊಟ್ಟಿದ್ಲು. ಆಕೆ ಕೇಳಿದ್ದು ಒಂದೇ,
ಸಾಲ ವಾಪಸ್ ಕೊಡು, ನನ್ನೊಬ್ಬನನ್ನೇ ಪ್ರೀತಿ ಮಾಡು ಅಂತ. ಅಷ್ಟೇ, ಕೊಲೆಯಾಗಿ ಹೋಗ್ಬಿಟ್ಲು. ಅಲ್ವಾ? ಅದಕ್ಕೆ ಇದು ಹೈವೇ ಇದೆ, ಇಲ್ಲಿ ತುಂಬ ಗಾಡಿಗಳು ಓಡಾಡ್ತವೆ. ಇಂಥ ಜಾಗದಲ್ಲಿ ಪಕ್ಕದಲ್ಲಿ ಅತ್ಯಾಚಾರ ಮಾಡಿ ಒಂದು ಮಹಿಳೆಯನ್ನು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ವಿಕೃತ ಇದೆ ಅವ್ರ ಮನಸ್ಥಿತಿ. ಸ್ಕೂಲ್ ಬಸ್ ಕಂಡಕ್ಟರ್ ಆಗಿದ್ದ ಮಹಿಳೆ. ಹೌದು, ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದ ಯುವತಿಯ ಹೆಸರು ಆಶಾ. ವಯಸ್ಸು 28 ವರ್ಷ. ಅದು ಅತ್ಯಾಚಾರವೋ ಸಮ್ಮತಿಯ ಮಿಲನ ಮಹೋತ್ಸವವೋ? ಪೊಲೀಸರಿಗೆ ಇನ್ನೂ ಅನುಮಾನ ಇದೆ. ಆದ್ರೆ ಈ ಆಶಾ ಎಂಬ ಯುವತಿ ಕಡು ಕಷ್ಟದಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿದ್ದ ಮಹಿಳೆ. ಚಿತ್ರದುರ್ಗದ ರಾಮಘಟ್ಟ ಅನ್ನೋ ಗ್ರಾಮದ ಈ ಹೆಣ್ಣು ಮಗಳು 2 ವರ್ಷಗಳ ಹಿಂದಷ್ಟೇ ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿದ್ರು. ಹಿಂಗೆ ಹೋಗಿದ್ಲು ಸಾರ್, ಬರ್ಲಿಲ್ಲ ಅಂತ ಕಣ್ಣೀರು ಹಾಕ್ತಾರೆ ಈಕೆಯ ತಾಯಿ ಗೌರಮ್ಮ. ಫೋನ್ನೇ ಮಾತಾಡ್ಕೊಂತ ಹೋದಳು ಸಹ, ಬರಲಿಲ್ಲ ಮತ್ತೆ ಅಷ್ಟೇ. ಮತ್ತೆ ಬಸ್ಸಿಗೆ ಹೋಗೋಳು ಸಹ, ಬಸ್ಸಿಗೆ ಹೋಗೋರು ಕಂಡಕ್ಟ್ರಾಗಿ, ಕಾರ್ಮೆಂಟ್ ಬಸ್ಸಿಗೆ ಹೋಗೋರು. ಈಗ ವರ್ಷ ಆಯ್ತು ಸಹ, ವರ್ಷದಿಂದ ಹೋಗೋಕ್ಕಿತ್ತು. ಮದುವೆ ಆಗಿ ಗಂಡಸತ್ತು ಮನೆಗಿತ್ತು ನಮ್ಮ ಮನೆಗೆ. ಈಗ 4 ವರ್ಷ ಆಯ್ತು ಮದುವೆಗೆ, 2 ವರ್ಷ ಇತ್ತು ಗಂಡ, ಸತ್ತು 2 ವರ್ಷ ಆಯ್ತು. ಸಾಲ ಕೊಡಿಸಿ ಸತ್ತೇ ಹೋದ್ಲು ಆಶಾ. ಮದುವೆಯಾಗಿ 2 ವರ್ಷದಲ್ಲೇ ಗಂಡನನ್ನು ಕಳೆದುಕೊಂಡಿದ್ದ ಆಶಾ ಬದುಕು ಕಟ್ಟಿಕೊಳ್ಳಲು ಹೆಣಗುತ್ತಿದ್ರು. ಸ್ನೇಹ ಪಬ್ಲಿಕ್ ಸ್ಕೂಲ್ನಲ್ಲಿ ಸ್ಕೂಲ್ ಬಸ್ನಲ್ಲಿ ಕಂಡಕ್ಟರ್ ಆಗಿದ್ರು. ಹಾಗೆ ಹೆಣಗುತ್ತಲೇ ಬದುಕು ಕಟ್ಟಿಕೊಳ್ಳುತ್ತಿದ್ದ ಆಶಾ ಅವರವರಿಗೆ ಸಾಲ ಕೊಡಿಸಿ ಕೊಲೆಯಾದ್ಲ ಆಶಾ ಎಂಬ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಈಕೆಯ ಬದುಕೆ ಕಷ್ಟದಲ್ಲಿದ್ದಾಗ ಈಕೆ ಅಲ್ಲಿ ಇಲ್ಲಿ ಸಾಲ ಮಾಡಿ ದುಡ್ಡನ್ನ ಹೊಂದಿಸಿ ತನ್ನ ಜೊತೆ ಕೆಲಸ ಮಾಡ್ತಿದ್ದವರಿಗೆ ಸಾಲ ಕೊಡಿಸ್ತಿದ್ಲಂತೆ. ಹಾಗೆ ಶ್ಯೂರಿಟಿ ಹಾಕಿ ಕೊಡಿಸಿದ್ದ ಸಾಲವೇ ಈಕೆಯ ಜೀವಕ್ಕೆ ಕೂತು ತಂದಿದೆ. ಒಬ್ಬನ ಹತ್ರ ಡ್ರೈವರ್, ಅವನು ಡ್ರೈವರು, ಈಕೆ ಕಂಡಕ್ಟರ್ ಅಲ್ಲ, ಅವನಿಗೆ ದುಡ್ಡು ಕೊಡಿಸಿದ್ಲು 50,000. ವಾಳ್ಕೆರೆ ಸಂಘದಾಗ ಕೊಟ್ಟು ಕಳಿಸಿದ್ವು. ಕೊಟ್ಟು ಈಕಿನೇ ಕಟ್ಟಿದ್ಲು ದುಡ್ಡ, ಅವ್ನು ಕಟ್ಟಲೇ ಇಲ್ಲ. ಅವ್ನು ಕೇಳ್ತಲೇ ಇರಲ್ಲ ಯಾವಾಗ್ಲೂ, ಕೊಡೋ ಹಣ ಹಣ ಕೊಡೋ ಅಂತ. ಕೊಡ್ತೀನಿ ಅಂತ ಹಿಂಗೆ ಹೇಳ್ಕೊಂತ ಬಂದ, ಕೊಡ್ಲಿಲ್ಲ. ದುಡ್ಡಿನ ವ್ಯವಹಾರ ಬಿಟ್ರೆ ಬೇರೆ ರೀತಿಯ ಸಮಸ್ಯೆ ಇರಲಿಲ್ಲ. ಎಲ್ಲರ ಜೊತೆಯಲ್ಲೂ ಚೆನ್ನಾಗಿರ್ತಿದ್ದ ಆಶಾಳ ಕೊಲೆಗೆ ಏನು ಕಾರಣ? ಪೊಲೀಸರು ತಲೆಗೆ ಲೈಟ್ ಆಗಿ ಹುಳ ಬಿಟ್ಕೊಂಡಿದ್ರು. ಎಲ್ಲರ ಜೊತೆಗೂ ಚೆನ್ನಾಗಿರಲ್ಲ ಸಹ, ಯಾರ ಕೊಟ್ಟು ಗುದ್ದಾಡ್ತಿದ್ದಿಲ್ಲ, ಜಗಳ ಮಾಡ್ತಿದ್ದಿಲ್ಲ, ಎಲ್ಲರ ಕೊಟ್ಟು ಚೆನ್ನಾಗಿದ್ಲು. ಟವರ್ ಲೊಕೇಶನ್ ಬೇಟೆಗೆ ಇಳಿದಿದ್ದ ಪೊಲೀಸರು. ಹೀಗೆ ಎಲ್ಲರ ಜೊತೆ ನಗ್ತಾ ಇದ್ದ ಆಶಾರ ಜೀವ ತೆಗೆದಿದ್ದೇ ಆಕೆ ಕೊಡಿಸಿದ್ದ ಸಾಲ. ಹೌದು, ಯಾರೋ ಒಬ್ಬ ಡ್ರೈವರ್ಗೆ 50,000 ಸಾಲ ಕೊಡಿಸಿದ್ರಂತೆ ಆಶಾ. ಆದ್ರೆ ಹಾಗೆ ಸಾಲ ತೆಗೆದುಕೊಂಡಿದ್ದವ ಸಾಲವನ್ನ ವಾಪಸ್ ಕೊಟ್ಟಿರಲಿಲ್ಲ. ಕೇಳೋವರೆಗೂ ಕೇಳಿ ರೋಸಿ ಹೋದ ಆಶಾ ಆತನ ಮನೆಗೆ ಹೋಗಿ ಜಗಳ ಮಾಡಿದ್ರಂತೆ. ಅದು ಈಕೆಯ ಕೊಲೆಗೆ ಕಾರಣವಾಯ್ತಾ? ಪೊಲೀಸರು ಬೆನ್ನು ಹತ್ತಿದ್ದೇ ಆತನ ಮೇಲೆ. ಡೌಟ್ ನಂಬರ್ 1 ಅವನೇ ಆಗಿದ್ದ. ಆದ್ರೆ ಪೊಲೀಸರ ಡೌಟ್ ನಂಬರ್ 1 ಫೇಲ್ ಆಗಿತ್ತು. ಆದ್ರೆ 2ನೇ ಡೌಟ್ ಪಕ್ಕಾ ಆಗಿತ್ತು. ಆಶಾಗೆ 2 ಅಣ್ಣಂದಿರು. ಒಬ್ಬರ ಹೆಸರು ರುದ್ರೇಶ್, ಇನ್ನೊಬ್ಬರ ಹೆಸರು ಸುರೇಶ್ ಅಂತ. 2:30 8:00 ಫೋನ್ ಮಾಡಿ ಕರ್ಸಿದಾನಂತ ಅವನು. 8:00 ಫೋನ್ ಕರ್ಸ್ಕೊಂಡು ಇಲ್ಲೇ ಕೊಲೆ ಮಾಡಿ ರೇಪ್ ಮಾಡಿ ಸಾಯಿಸೋಗಿದ್ದಾನೆ ಅವನು. ನನಗೆ ಕೈ ಸಿಗ್ಬೇಕು ಅವನು ಸಹ. ನಮಗೆ ಗೊತ್ತಿಲ್ಲ ಸಹ. ಅದೇ ಅವ್ನು ಈಗ ಒಮ್ಮೆ ಗಾಡಿ ಹೋಗೋನಲ್ಲ, ಅವ್ನು ಹಿಡಿಬೇಕು ಫಸ್ಟ್ ನಾವು. ಅವನ ಹೆಸರು ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ಒಟ್ಟು ನಾವು ರೈತರು ಸಹ, ನಾವು ಕೂಲಿ ಮಾಡೋಕೆ ಹೋಗೋರು, ನಾವು ಬಡವರು. ನಾವು ಡ್ರೈವರ್ ಯಾವ್ದಾರ ನಮ್ಮ ಅಜ್ಜ ಕೇಳಿದ್ರೆ ಹೇಳ್ತಾನೆ ಅವನು. ಡೈಲಿ ಬರ್ತಿದ್ರು ಸರ್ ಮನೆಗೆ ಬಿಡು, ಡೈಲಿ ಕೆಲ್ಸಕ್ಕೆ ಹೋಗಿ ಬರ್ತಿದ್ರ. ನಾವು ಬೇರೆ ಮನೆ, ನಮ್ಮದು ದೂರ, ಒಂದು ಸ್ವಲ್ಪ ಮನೆ ದೂರ ಐತಿ. ಬರ್ತಿದ್ರು ಸರ್, ಸಾಯಂಕಾಲ ಹೋಗಿ ಸಾಯಂಕಾಲ ಬರ್ತಿದ್ರು. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಿದ್ರು. ಬೆಳಿಗ್ಗೆ 9:00ವರೆಗೆ ಹೋಗಿ ಸಾಯಂಕಾಲ 6 ಗಂಟೆ ಹಂಗೆ ಬರೋರು ಸರ್. ಬರ್ತಿದ್ರು. ನಾವು ಮನೆಯಾಗ ಇರ್ತಿದ್ವಿ ಸರ್. ನಮ್ಮ ಅಮ್ಮ ತಗ ದೊಡ್ಡಮ್ಮ ತಗ ಇರ್ತಿದ್ವಿ ಸರ್. 50,000 ಸಾಲ ತೆಗೆದುಕೊಂಡಿದ್ದವನು ವಾಪಸ್ ಕೊಡೋಕೆ ಒಪ್ಕೊಂಡಿದ್ದವ. ಆದ್ರೆ 20,000 ಸಾಲ ತೆಗೆದುಕೊಂಡಿದ್ದವನು ಆಶಾರನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದ.
ಆಗಿದ್ದು ಏನಂದ್ರೆ 50,000 ಸಾಲ ತೆಗೆದುಕೊಂಡಿದ್ದವನ ಜೊತೆ ಜಗಳ ಮಾಡಿಕೊಂಡಿದ್ದ ಆಶಾ ಆತನನ್ನ ಪೊಲೀಸು ಕಂಪ್ಲೇಂಟು ಎಂದು ಹೆದರಿಸಿ ಸಾಲ ವಾಪಸ್ ಕೊಡ್ತೇನೆ ಅಂತ ಹೇಳಿಸಿದ್ರು. ಸತ್ತಿರುವುದು ಆಶಾ. ಆಕೆ ಸಾಲ ಕೊಡಿಸಿ ಒಬ್ಬನ ಜೊತೆ ಜಗಳ ಆಡಿದ್ರು ಎನ್ನುವುದು ಗೊತ್ತಾಗುತ್ತಿದ್ದಂತೆಯೇ ಆತನ ಮೇಲೆ ಡೌಟ್ ಬಿದ್ದಿದ್ದ ಪೊಲೀಸರು ಆತನ ಟವರ್ ಲೊಕೇಶನ್ ಹುಡುಕಾಡುತ್ತಿದ್ರು. ಆ ವ್ಯಕ್ತಿಯು ಕೊಲೆಯಾದ ಜಾಗಕ್ಕೆ ಬಂದು ಹೋಗಿದ್ದನಾದ್ರೂ ಅದು 2 ತಿಂಗಳ ಹಿಂದೆ ಎಂದು ಗೊತ್ತಾಗಿತ್ತು. ಅದಾದ ಮೇಲೆ ಆಶಾ ಕೊನೆಯದಾಗಿ ಕಾಲ್ ಮಾಡಿದ್ದ ವ್ಯಕ್ತಿಯನ್ನ ಟ್ರೇಸ್ ಮಾಡಿದ್ರು. ಆತನ ಟವರ್ ಲೊಕೇಶನ್ ಟೈಮ್ 2 ಕೂಡ ಪಕ್ಕಾ ಮ್ಯಾಚ್ ಆಗಿತ್ತು. ನಂತರ ಶುರುವಾಗಿದ್ದೇ ಪೊಲೀಸ್ ತನಿಖೆ. ಪೊಲೀಸರು ಹೇ ಅಂತಿದ್ದಂತೆಯೇ ನಾನೇ ಸಾರ್ ಕೊಲೆ ಮಾಡಿದ್ದು ಎಂದು ಬಿಟ್ಟಿದ್ದ ಕೊಲೆಗಾರ ಮಂಜುನಾಥ್. ಆಶಾಗೂ ಮಂಜುನಾಥನಿಗೂ ಪ್ರೀತಿ ಇತ್ತು. ನೀನು ನನಗೊಬ್ಬಳಿಗೆ ಬೇಕು ಅಂತಿದ್ರಂತೆ ಆಶಾ. ಪರ್ಮನೆಂಟ್ ಸಂಬಂಧಕ್ಕೆ ನೋ ಎಂದಿದ್ದ ಮಂಜುನಾಥ್. ಒಬ್ಬ ಮಂಜುನಾಥ್ ಅನ್ನೋ ವ್ಯಕ್ತಿಯನ್ನು ನಾವು ವಶಪಡಿಸ್ಕೊಂಡಿದ್ವಿ. ಅವರನ್ನು ವಿಚಾರ ಮಾಡಿದಾಗ ಅವರು ಅದನ್ನು ಒಪ್ಕೊಂಡಿರ್ತಾರೆ. ಈ ಮಂಜುನಾಥನವರು ಈ ಆಶಾ ಅನ್ನೋರ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿದ್ದರು ಕೆಲವು ತಿಂಗಳಿಂದ. ಮತ್ತು ಇವರು ಅವ್ರಿಗೆ ದುಡ್ಡು ಕೂಡ ಕೊಟ್ಟಿದ್ದರು, ಒಂದು 20,000 ದುಡ್ಡು ಕೊಟ್ಟಿದ್ದರು. ದುಡ್ಡು ವಾಪಸ್ ಕೇಳಿದಾಗ ಮತ್ತು ನೀವು ನನ್ನ ಜೊತೆ ಪರ್ಮನೆಂಟ್ ರಿಲೇಷನ್ಶಿಪ್ಪಲ್ಲಿ ಇರಬೇಕಂತ ಕೇಳಿದಾಗ ಇವರು 1,000 ಸಾಲ ಕೊಟ್ಟಿದ್ದ ಆಶಾ ಕೊಟ್ಟಿರೋ ಹಣವನ್ನಾದರೂ ವಾಪಸ್ ಕೊಡು ಎಂದು ಬೆನ್ನು ಹತ್ತಿದ್ದಾಳೆ. ಆಯ್ತು ಕೊಡ್ತೇನೆ ಬಾ ಎಂದು ಕರೆಸಿಕೊಂಡವನು ಹೈವೇ ಪಕ್ಕದಲ್ಲೇ ಕೆಲಸ ಮುಗಿಸಿ ತಲೆಯಿಂದ ಜಜ್ಜಿ ಹಾಕಿದ್ದಾನೆ. ಈಗ ಆತನಿಗೆ ಅನ್ಸಿರುತ್ತೆ ಆಕೆ ಕೇಳಿದ್ದ ಪ್ರೀತಿಯನ್ನ ಕೊಟ್ಟಿದ್ರೆ, ತಗೊಂಡಿದ್ದ ಸಾಲವನ್ನ ವಾಪಸ್ ಕೊಟ್ಟಿದ್ರೆ ಆರಾಮಾಗಿರ್ತಿದ್ದೆ ಅಲ್ವಾ ಅಂತ. ಆದರೆ ಹಂತಕನ ಮನಸ್ಸು ಯಾವತ್ತೂ ರಕ್ತ ಸಿಕ್ತ. ಆ ರಕ್ತ ಸಿಕ್ತ ಮನಸ್ಸಿಗೆ ಇದೆಲ್ಲ ಬೇಕಿತ್ತಾ ಅಂತ ಅನಿಸುವಾಗ ಸಮಯ ಮೀರಿ ಹೋಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.